Let us consider some of the problems on increasing and decreasing functions. ನೋಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಇದೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 6 ಅಂತಿದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 3x ಅಂತಿದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಮೈನಸ್ 36x ಪ್ಲಸ್ 7 ಅಂತಿದೆ. ಓಕೆ, ಮೂರನೇ ಎಕ್ಸಾಂಪಲ್. ಅದೇ ಥರ ನಾಲ್ಕನೇದು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 5 ಅಂತಿದೆ. So fifth one, 10 minus 6x minus 2x square. Then f of x is equal to minus 2x cube minus 9x square minus 12x plus 1. So last one is 6 minus 9x minus x square ಅಂತ ಇದೆ. ಓಕೆ, ಸೊ ಈ ಫಂಕ್ಷನ್ಸ್ಗಳು ಯಾವ ಇಂಟರ್ವಲ್ಸಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದೆ ಅಂತ ಡಿಸೈಡ್ ಮಾಡಬೇಕು. ಇದರಲ್ಲಿ ಒನ್ ಬೈ ಒನ್ ಎಕ್ಸಾಂಪಲ್ಸನ್ನು ಕನ್ಸಿಡರ್ ಮಾಡ್ತೀನಿ. ನಾವು ಲೆಟ್ ಅಸ್ ವರ್ಕ್ಔಟ್ ದಿಸ್ ಸೆಕೆಂಡ್ ಎಕ್ಸಾಂಪಲ್. ಓಕೆ, ಸೆಕೆಂಡ್ ಎಕ್ಸಾಂಪಲ್ ಸ್ಕ್ರೀನ್ ಮೇಲಿದೆ. ಆ ಸೆಕೆಂಡ್ ಎಕ್ಸಾಂಪಲನ್ನು ನೋಡೋಣ. ಸೊ ವಾಟ್ ಈಸ್ ದ ಗಿವನ್ ಫಂಕ್ಷನ್? ನಾವು ಮೊದಲಿಗೆ ಫಂಕ್ಷನನ್ನು ಬರ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಓಕೆ, ಲೆಟ್ ಅಸ್ ವರ್ಕ್ಔಟ್ ದಿಸ್ ಥರ್ಡ್ ಒನ್. ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಮೈನಸ್ 13x okay, f of x is equal to 2x cube minus 3x square minus 36 okay 36x plus 7 ಅಂತ ಇದೆ. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಡೈರೆಕ್ಟಾಗಿ ಬರೀ ಅಂದರೆ 6x ಸ್ಕ್ವೇರ್ ಮೈನಸ್ 6x ಮೈನಸ್ 36 ಅಂತ ಆಯಿತು. ಇದು ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇದು. ಸೊ ನಮ್ಮ ಮೆಥಡ್ ಪ್ರಕಾರ ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವು ಫಸ್ಟ್ ಆರ್ಡರ್ ಡೆರಿವೇಟಿವನ್ನು 0ಗೆ ಈಕ್ವೇಟ್ ಮಾಡಬೇಕು. 6x ಸ್ಕ್ವೇರ್ ಮೈನಸ್ 6x ಮೈನಸ್ 36 ಇಸ್ ಈಕ್ವಲ್ ಟು 0 ಆರ್ ಇದನ್ನು ನಾವು ಓಕೆ 6 ಈಸ್ ಕಾಮನ್, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಓಕೆ, 6 ಇಂಟು ಎಕ್ಸ್ ಸ್ಕ್ವೇರ್ minus x minus 6 is equal to 0. Continue ಮಾಡೋಣ. 6 times x square minus x minus 6 is equal to 0. ನೋಡಿ, ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 6 ಇದೆ. 6 ನಾನ್ ಝೀರೋ ಕ್ವಾಂಟಿಟಿ, ಇಟ್ ಈಸ್ ನಾಟ್ ಈಕ್ವಲ್ ಟು 0. ಅಲ್ಲಿಗೆ 0 ಆಗಬೇಕಾಗಿರೋದು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 6 ಇಸ್ ಈಕ್ವಲ್ ಟು 0. ಸೊ ಇದನ್ನು ನಾವು ಫ್ಯಾಕ್ಟರೈಸ್ ಮಾಡಿದಾಗ ನೋಡಿ, ಇದೆಲ್ಲ ರಫ್ ವರ್ಕು, ಇದನ್ನು ಫ್ಯಾಕ್ಟರೈಸ್ ಮಾಡೋಣ. ಸೊ ಇದೆಲ್ಲ ನಾವು ಕ್ವಿಕ್ಕಾಗಿ ಫ್ಯಾಕ್ಟರೈಸ್ ಮಾಡಿ ಎಕ್ಸ್ಗೆ ಸಾಲ್ವ್ ಮಾಡಬೇಕು. ಸೊ ನಮಗೆ ಇಲ್ಲಿ ಮೈನಸ್ 6 ಗುಣಾಕಾರ ಮಾಡಿದ್ರೆ ದೆನ್ ಮಿಡಲ್ ಟರ್ಮ್ ಈಸ್ ಮೈನಸ್ 1 ಇದೆ. ಸೊ ಅಂದರೆ ನಮಗೆ 3 ಇಂಟು 2 ಬರಬೇಕು. ಓಕೆ, 3 ಇಂಟು 2 6 ಆಯಿತು. ಅಲ್ಲಿಗೆ ಇದು ಮೈನಸ್ 6 ಆಗಬೇಕಲ್ವಾ? ಓಕೆ, ಮೈನಸ್ ಅಲ್ಲಿಗೆ ಮೈನಸ್ 3 ಪ್ಲಸ್ 2 ದಟ್ ವಿಲ್ ಬಿ ಮೈನಸ್ 1. ಸೊ ನಮ್ಮ ಫ್ಯಾಕ್ಟರ್ಸ್ ಬಂತು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2x ಮೈನಸ್ 6 ಇಸ್ ಈಕ್ವಲ್ ಟು 0. ನೋಡಿ, ಇದನ್ನೇ ಮಾಡ್ತಾ ಕೂರಬಾರ್ದು, ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಇದರಲ್ಲಿ ನಾವು ಎಕ್ಸ್ ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 3, 2 ಕಾಮನ್ ತೊಗೊಂಡ್ರೆ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0. Then write the factors. X plus 2 into x minus 3 is equal to 0. ಅಲ್ಲಿಗೆ ಎಕ್ಸಿಗೆ ಸಾಲ್ವ್ ಮಾಡಿದ್ರೆ x is equal to minus 2, x is equal to 3. ನೋಡಿ, x is equal to minus 2, x is equal to 3. These are the critical points. ಓಕೆ, ಇನ್ನೊಂದು ಸರಿ ನಾವು ಬರೆಯೋಣ. ನಮ್ಮ ಫಸ್ಟ್ ಆರ್ಡರ್ ಡೆರಿವೇಟಿವ್ ನೋಡಿ, ಆ ಎಕ್ಸಾಂಪಲ್ಗೆ ಏನಿತ್ತು? ದಟ್ ಈಸ್ 6 ಇಂಟು ಓಕೆ ಫ್ಯಾಕ್ಟರ್ಸ್ x minus 3 into x plus 2. These are the factors. Then x minus 3 into x plus 2 ನೋಡಿ, ಇದು ಎಫ್ ಡ್ಯಾಶ್ ಎಕ್ಸ್. ಸೊ ನಮ್ಮ
ಕ್ರಿಟಿಕಲ್ ಪಾಯಿಂಟ್ಸ್ ಓಕೆ +3 ಮತ್ತು -2. ಸೊ ಲೆಟ್ ಅಸ್ ಕನ್ಸಿಡರ್ ಇಲ್ಲಿ +3 ಅಂದ್ಕೊಳ್ರಿ, ಇದು -2. ಸೊ ನಮಗೆ ಯಾವ್ಯಾವ ಇಂಟರ್ವಲ್ಸ್ ಬರುತ್ತೆ ಹಾಗಾದರೆ? ಸೊ ಅವರ್ ಇಂಟರ್ವಲ್ಸ್ ಆರ್ -∞ to -2, -2 to 3 and 3 to ∞. So these are the 3 intervals. ಸೊ ಈಗ ನಾವು ಬರೆಯೋಣ. ಓಕೆ ಇಂಟರ್ವಲ್ಸ್, ದೆನ್ f'(x). ಸೊ f'(x) is equal to ಏನಿತ್ತು 6 into x minus 3 into x plus 2 ಇತ್ತು. ದೆನ್ ನೇಚರ್ ಆಫ್ ದ ಫಂಕ್ಷನ್. ಸೊ ಇಷ್ಟು ಕಾಲಮನ್ನು ನಾವು ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫಸ್ಟ್ ಇಂಟರ್ವಲ್ ನಮ್ದು ಏನಿತ್ತು -∞ to -2, -∞ to -2. ನೋಡಿ ಈ ಇಂಟರ್ವಲ್ಲಲ್ಲಿ ಈ ಚಿಹ್ನೆಯನ್ನು ಡಿಸೈಡ್ ಮಾಡೋಣ. -∞ to -2 ಅಂದರೆ ನೋಡಿ ಈ ಒಂದು ಇಂಟರ್ವಲ್ಲಲ್ಲಿ ಯಾವುದಾದ್ರೂ ಒಂದು ರಿಯಲ್ ನಂಬರನ್ನು ತೊಗೊಳ್ಳೋಣ. ಲೆಟ್ ಅಸ್ ಟೇಕ್ -1. ಓಕೆ ನೋಡಿ -∞ to -2. ಲೆಟ್ ಅಸ್ ಟೇಕ್ -3 ತೊಗೊಳ್ಳೋಣ. ಸೊ -3 ತೊಗೊಂಡಾಗ ಇಲ್ಲಿ ನೋಡಿ ಚಿಹ್ನೆ ನೋಡಿ ಅಬ್ಸರ್ವ್ ಮಾಡಿ, 6 ಇದೆ, ಇದ್ರ ಚಿಹ್ನೆ ಪ್ಲಸ್ ಅಂದರೆ ಇದು ಪ್ಲಸ್ ಆಯಿತು, ಪಾಸಿಟಿವ್ ಇಂಟು. ಸೊ ನಾನು -3 ತೊಗೊಂಡಿದ್ದೀನಿ. -3 ಅಂದರೆ -6 ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ. ದೆನ್ -3 + 2 ಅಂದರೆ ಇದು ಕೂಡ ನೆಗೆಟಿವ್ ಆಯಿತು. ಅಲ್ಲಿಗೆ ಓವರ್ ಆಲ್ ಇಟ್ ಈಸ್ ಪಾಸಿಟಿವ್. ಸೊ ನಮ್ಮ ಡೆರಿವೇಟಿವ್ ಚಿಹ್ನೆ ಏನಾಗುತ್ತೆ? ಪಾಸಿಟಿವ್ ಆಯಿತು. ಹಾಗಾಗಿ ಇದು ಏನಾಯಿತು, ಈ ಇಂಟರ್ವಲ್ಲಲ್ಲಿ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಸೊ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಇಂಟರ್ವಲ್. ನಮ್ಮ ಇಂಟರ್ವಲ್ ಇದ್ದಿದ್ದು -2 to 3. ನೋಡಿ -2 to 3 ಒಳಗಡೆ ಇರ್ತಕ್ಕಂಥ ಯಾವುದೇ ಒಂದು ರಿಯಲ್ ನಂಬರನ್ನು ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಟೇಕ್ 1. ಸೊ 1 ತೊಗೊಂಡಾಗ ಇದು ಆಲ್ರೆಡಿ ಫಿಕ್ಸ್ ಆಗಿದೆಯಲ್ಲ, ಪಾಸಿಟಿವು ಪ್ಲಸ್. ಸೊ 1 ತೊಗೊಂಡಾಗ ಪಾಸಿಟಿವ್ ಆಯಿತು. ಇದು 1 - 3 ಅಂದರೆ ಇದು ನೆಗೆಟಿವ್ ಆಗುತ್ತೆ. ದೆನ್ 1 + 2 ಅಂದರೆ ಪಾಸಿಟಿವ್ ಆಗುತ್ತೆ, ಪ್ಲಸ್ ಆಯಿತು. ಅಲ್ಲಿಗೆ ನಾವು ಪ್ರಾಡಕ್ಟ್ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್ ಇಂಟು ಪ್ಲಸ್ ಅಂದರೆ ಇಟ್ ಈಸ್ ನೆಗೆಟಿವ್. ಸೊ f'(x) ಈಸ್ ನೆಗೆಟಿವ್ ಅಂದರೆ ಇಟ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಈಗ ಲಾಸ್ಟ್ 3 to ∞ ಕೊನೆಯ ಇಂಟರ್ವಲ್ ಇದೆ. ಸೊ 3 to ∞ ಅಂದರೆ ಲೆಟ್ಸ್ ಟೇಕ್ 4 ತೊಗೊಳ್ಳೋಣ. ಅವಾಗ ಆ್ಯಸ್ ಯೂಶುವಲ್ ಇದು ಪ್ಲಸ್ ಆಗುತ್ತೆ. ದೆನ್ ದಿಸ್ ವಿಲ್ ಬಿ ಪ್ಲಸ್ ಓನ್ಲಿ. ಇನ್ನೊಂದು ಅದು ಕೂಡ ಪಾಸಿಟಿವ್. ಸೊ ಓವರ್ ಆಲ್ ಪ್ರಾಡಕ್ಟ್ ಈಸ್ ಪಾಸಿಟಿವ್ ಅಂದರೆ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದಿಸ್ ಇಂಟರ್ವಲ್. ನೋಡಿ ಈ -∞ to -2 ಆ್ಯಂಡ್ 3, ∞ ಈ ಎರಡರಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದೆ. ಇನ್ನು ಈ ಇಂಟರ್ವಲ್ಲಲ್ಲಿ -2 to 3 ಇದೆಯಲ್ಲ, ಇದರಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದೆ. ಇದನ್ನು ನಾವು ಫೈನಲ್ ತೀರ್ಮಾನವನ್ನು ಬರೆಯೋಣ. therefore f is strictly increasing in the first interval. ಯಾವುದದು? -∞ to -2 ಮತ್ತು ಅಂದರೆ ಯೂನಿಯನ್ 3 to ∞. ನೋಡಿ ಇದು ಈ ಎರಡು ಇಂಟರ್ವಲ್ಗಳಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದೆ ಆ್ಯಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ಅನದರ್ ಇಂಟರ್ವಲ್ -2 to 3. ಅಲ್ಲಿಗೆ ನಮ್ಮ ಥರ್ಡ್ ಎಕ್ಸಾಂಪಲ್ ಈ ಒಂದು ಸೆಷನಲ್ಲಿ f(x) = 2x³ - 3x² - 13x + 7. ನೋಡಿ ಈ ಥರ ನಾವು ಇಂಟರ್ವಲ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಉಳಿದ ಎಕ್ಸಾಂಪಲ್ಸನ್ನು ನೆಕ್ಸ್ಟ್ ಸೆಷನಲ್ಲಿ ಕನ್ಸಿಡರ್ ಮಾಡೋಣ.